ಅಂದರೆ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಹಿಂದುಳಿದ ವರ್ಗಗಳ ವಿರೋಧವಾಗಿದೆ. ಈಗ ಕೊನೆಯಲ್ಲಿ ಅವರು ಭಿಕ್ಷೆ ಬೇಡಿದ್ರು. ಸಿದ್ದರಾಮಯ್ಯನವರು ಕೊನೆಯಲ್ಲಿ ಡೆಲ್ಲಿಯಲ್ಲಿ, ನನಗಿರೋಂಥ ಮಾಹಿತಿ, ವಿರೋಧ ಪಕ್ಷದವ್ರ ಮಾಹಿತಿ ಇದ್ದೇ ಇರ್ತದೆ, ಇದ್ದೇ ಇರ್ತದೆ, ಭಿಕ್ಷೆ ಬೇಡಿದ್ರು. ನನಗೆ 3 ತಿಂಗಳು ಒಂದು ಅವಕಾಶ ಕೊಡಿ, ಈ ವರದಿಯನ್ನು ಸಂಪೂರ್ಣ ಮಾಡಿ ಈ ವರದಿನ ತಗೊಂಬಿಡ್ತೀನಿ, ಇನ್ನೂ ಅನ್ಫಿನಿಶ್ ಇದೆ, ಫೈನಲ್ ಟಚಪ್ ಮಾಡಬೇಕು, 3 ತಿಂಗಳ ಟೈಮ್ ಕೊಡಿ ಅಂದರೆ 3 ದಿನನೂ ಟೈಮ್ ಕೊಡಲ್ಲ ಅಂತ ಹೇಳಿದ್ರು ಅವರು. ಇದು ಪಕ್ಕಾ ನ್ಯೂಸ್. 3 ದಿನನೂ ಟೈಮ್ ಕೊಡದೆ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು. ಕುರುಬರು ಅಂತೂ ತಿರುಗಿ ಬಿದ್ದಿದ್ದಾರೆ. ಈಗ ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ. ಈಗ ಎಲ್ಲರೂ ಕೂಡ ಇವರಿಗೆ ಸರಿಯಾದಂಥ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂಥ ಪಾಠವನ್ನು ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ, ಅವರು ಪಾಠವನ್ನು ಕಲಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು, ನಾನು ಅಹಿಂದ ಮುಖ್ಯಮಂತ್ರಿ, ಅಹಿಂದ ನಾಯಕ, ದೇಶದಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಹಿಂದ ಮುಖ್ಯಮಂತ್ರಿ ಇರುವಂಥದ್ದು. ಬೇರೆ ಯಾವ ರಾಜ್ಯದಲ್ಲೂ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಇಲ್ಲ. ಆಂಧ್ರದಲ್ಲಿ ರೆಡ್ಡಿ ಇದ್ದಾರೆ, ಹಿಮಾಚಲ ಪ್ರದೇಶದಲ್ಲಿ ಠಾಕೂರ್ ಸಂಬಂಧಪಟ್ಟಿದ್ದಿದೆ, ಕೇರಳದಲ್ಲಿ ಅವರು ಮುಂದುವರೆದ ನಾಯರ್ ಅವರು ಇದ್ದಾರೆ. ನನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ, ನಾನು ಹಿಂದುಳಿದ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿ ನಾನು ಬಿಡಲ್ಲ ಅಂತೇಳಿ ಭಾಳ ಕಾನ್ಫಿಡೆನ್ಸ್ ಆಗಿದ್ದಂಥ ಮುಖ್ಯಮಂತ್ರಿ ಏಕಾಏಕಿ ರಾಹುಲ್ ಗಾಂಧಿಯವರ ಕಿತಾಪತಿಯಿಂದ ಮತ್ತು ಅವರ ತಂದೆಯವರು, ಅವರ ಪೂಜ್ಯ ತಂದೆಯವರು, ಯಾರು ಅಲ್ಲಲ್ಲ ರಾಜೀವ್ ಗಾಂಧಿ ಅವರು ಹಂಗೆ ಏರ್ಪೋರ್ಟಲ್ಲೇ ಮುಖ್ಯಮಂತ್ರಿನ ಕಿತ್ತಾಕೋದ್ರು. ಅವರು ವೀರೇಂದ್ರ ಪಾಟೀಲ್ನ ಕಿತ್ತಾಕಿದ್ದು ನಾವು ನೋಡಿದ್ದೀರಿ. ಹಿಂದೆ ಅವರ ಅಜ್ಜಿ ದೇವರಾಜ್ ಅರಸ್ ಅವ್ರನ್ನ, ಅತಿ ದೊಡ್ಡ ಹಿಂದುಳಿದ ವರ್ಗದ ನಾಯಕ ದೇವರಾಜ್ ಅರಸನ್ನ ರಾತ್ರೋರಾತ್ರಿಯಾಗಿ ಕಿತ್ತಾಕಿದ್ದು. ಮತ್ತೊಬ್ಬ ಹಿಂದುಳಿದ ವರ್ಗದ ನಾಯಕ ಬಂಗಾರಪ್ಪ ಅವರನ್ನು ಕಿತ್ತಾಕಿರುವಂಥದ್ದು. ಇದು ಕಾಂಗ್ರೆಸ್ಸಿನ ಕಿತ್ತಾಕುವಂಥ ಸಂಸ್ಕೃತಿ. ಅದರಲ್ಲಿ ಹೆಚ್ಚು ನೊಂದಿರ್ತಕ್ಕಂಥವರು ಹಿಂದುಳಿದವರೇ. ಕಾಂಗ್ರೆಸ್ಸಿನ ಕಿತ್ತಾಕಿರೋ ಆಟದಲ್ಲಿ ಅತಿ ಹೆಚ್ಚು ಜನ ದೇವರಾಜ್ ಅರಸ್, ಬಂಗಾರಪ್ಪ, ಈಗ ಸಿದ್ದರಾಮಯ್ಯ. 4 ಜನದಲ್ಲಿ 3 ಜನ ಬ್ಯಾಕ್ವರ್ಡ್. ಕಾಂಗ್ರೆಸ್ ಪಾರ್ಟಿ ಬರ್ತಾ ಬರ್ತಾ ಬ್ಯಾಕ್ವರ್ಡ್ ಮಾಡ್ತಾ ಇದೆ. ಬ್ಯಾಕ್ವರ್ಡ್ ಗೋ ಬ್ಯಾಕ್, ಗೋ ಬ್ಯಾಕ್, ಈ ಸಂಸ್ಕೃತಿ ಅಡಾಪ್ಟ್ ಮಾಡ್ಕೊಂಡಿದೆ. ದೇಶದಲ್ಲಿ ನರೇಂದ್ರ ಮೋದಿಗೆ ಸದಾ ಸವಾಲಾಗ್ತಾ ಇದ್ದಂಥ ರಾಹುಲ್ ಗಾಂಧಿ, ನಾನು ಬ್ಯಾಕ್ವರ್ಡ್ ಪರ ಅಂತೇಳಿ, ಈಗ ನಾನು ಪ್ರಶ್ನೆ ಮಾಡ್ತೀನಿ, ನೀನು ಬ್ಯಾಕ್ವರ್ಡ್ನ ಗೋ ಬ್ಯಾಕ್ ಅಂತ ಯಾಕೆ ಹೇಳಿದೆ? ಇನ್ನು ಈ ಸರ್ಕಾರ ಡ್ರೈವರ್ ಬದಲಾಗಿದ್ದಾನೆ ಅಷ್ಟೇ. ಈ ಸರ್ಕಾರದಲ್ಲಿ ಡ್ರೈವರ್ ಬದಲಾಗಿದ್ದಾನೆ. ಬಸ್ ಅದೇ, ಸೀಸ್ ಆಗಿರೋ ಬಸ್ಸೇ ಅದೇ, ಕೆಟ್ಟೋಗಿರೋ ಬಸ್ ಅದು, ಇಂಜಿನ್ ಕೆಟ್ಟೋಗಿದೆ. ಡ್ರೈವರ್ ಬದಲಾದರೇನು, ಕೆಟ್ಟೋಗಿರೋ ಬಸ್ಸಲ್ಲಿ
ಓಡೋಕ್ಕೆ ಸಾಧ್ಯನಾ ರಾಜ್ಯ ಅಂತ. ಸಿದ್ದರಾಮಯ್ಯನವ್ರು ಮೊದಲು 2 ವರ್ಷ 3 ವರ್ಷ ಈ ಲಾರಿನ ಓಡಿಸಿದ್ರು. ನಮ್ಮಲ್ಲಿ ಗಾದೆ ಇದೆ, ಯಾರ ಮನೆ ಆದರೂ ಹಾಳನ ಮಾಡಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ. ಹಿಂದೆ ಗಾದೆ ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತು ಹೇಳ್ತಾ ಇದ್ದೀನಿ. ಯಾರ ಮನೆನ ಹಾಳು ಮಾಡಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಬಿಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಳೆ ಲಾರಿ ಕೊಟ್ಟವ್ರೆ. ಇದು ಕೆಟ್ಟೋಗಿರೋ ಗಾಡಿ. ಇದು ಮೊದಲ ವರ್ಷ ಸಾಲ ಮಾಡಿದ್ರಿ, ನಂತರ ಇನ್ನೊಂದು ಸಾಲ ಮಾಡಿದ್ರಿ, ಮತ್ತೆ ಸಾಲದ ಮೇಲೆ ಸಾಲ, 3 ವರ್ಷನೂ ಕೂಡ ಸಾಲದ ಮೇಲೆ ಸಾಲ ಮಾಡಿದಿರ. ಈಗ ಆ ಬಸ್ಗೆ ಡೀಸೆಲ್ ಹಾಕಕ್ಕೂ ಸಾಲ ಮಾಡಿ ಡೀಸೆಲ್ ಹಾಕ್ಬೇಕು. ಆ ಥರದ ಬಸ್ಸು ಇವತ್ತು ಡಿ ಕೆ ಶಿವಕುಮಾರ್ಗೆ ಕೊಟ್ಟಿರುವಂಥದ್ದು. ನಾನು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ, ಮುಖ್ಯಮಂತ್ರಿ ಬದಲಾದ್ರೆ ಲೆಕ್ಕಪತ್ರ ಬದಲಾಗ್ತೈತ? ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋ ಲೆಕ್ಕಪತ್ರ ಮುಖ್ಯಮಂತ್ರಿ ಬದಲಾಯಿತು, ಫೈನಾನ್ಸ್ ಅಲ್ಲಿ ಇರೋ ಲೆಕ್ಕಪತ್ರ ಬದಲಾಗುತ್ತಾ? 7.64 ಲಕ್ಷ ಕೋಟಿ ಸಾಲ ಇರೋದು, 7.64 ಲ್ಯಾಕ್ ಸಾಲ ಇರೋದು. ನಮ್ಮ ಬಡ್ಜೆಟ್ ಎಷ್ಟು? ಆಸ್ಪಾಸ್ 4 ಲಕ್ಷದ ಒಳಗಡೆ ಮಾಡ್ತಾ ಇದ್ದೀವಿ. 4 ಲಕ್ಷ ನಮ್ಮ ಬಡ್ಜೆಟ್. ನಮ್ಮ ಸಾಲ ಎಷ್ಟು? 7,64,000 ಸಾಲ. ಕೋಟಿ, ಲಕ್ಷ ಕೋಟಿ, ಲಕ್ಷ ಕೋಟಿ. ಅಂದ್ರೆ ನಮ್ಗೆ ಆದಾಯ ಬರೋದಕ್ಕಿಂತನೂ ಕೂಡ ಸಾಲನೇ ಜಾಸ್ತಿ ಆಗ್ಬಿಟ್ಟಿದೆ. ಆ 4 ಲಕ್ಷ ಒಳಗಡೆ ಇತ್ತು ಮೊದಲು, ಅದನ್ನು ದಾಟಿಸಿದ್ದೆ ಸಿದ್ದರಾಮಯ್ಯ 3 ವರ್ಷದಲ್ಲಿ. ಅಂದರೆ ಬರೋ ಆದಾಯ ಸಾಲ 2 ಈಕ್ವಲ್ ಆಗಿತ್ತು. ಬೊಮ್ಮಾಯಿ ಅವರು ಸರ್ಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಡ್ಜೆಟ್ ಕೊಟ್ಟಿದ್ರು. ಸರ್ಪ್ಲಸ್ ಬಡ್ಜೆಟ್ ಈ ಸರ್ಕಾರಕ್ಕೆ ಸುಮಾರು 24,800 ಕೋಟಿ, 24,800 crores ಸರ್ಕಾರದಲ್ಲಿ ಬಿಟ್ಟೋಗಿದ್ರಿ. ನಮ್ಮ ಸರ್ಕಾರ ಇದೆ ಸರ್ಪ್ಲಸ್ ಬಡ್ಜೆಟ್. ಆನ್ ರೆಕಾರ್ಡ್ ಇಟ್ ಈಸ್ ಎ ಸರ್ಪ್ಲಸ್ ಬಡ್ಜೆಟ್. ಮತ್ತೆ ಬಡ್ಜೆಟ್ ಅಸೆಂಬ್ಲಿಯನ್ನು ಕೂಡ ಸರ್ಪ್ಲಸ್ ಬಡ್ಜೆಟ್ ಅಂತಾನೆ ಮಂಡನೆ ಮಾಡಿದ್ದು ನಾವು. ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ 7,64,000 ಕೋಟಿಗೆ ಏರಿಸಲು ನಾನು ಡಿ ಕೆ ಶಿವಕುಮಾರ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಈ ಸಾಲ ತೀರಿಸುವವರು ಯಾರು? ಅಂದ್ರೆ ಮುಂದಿನ ಪೀಳಿಗೆ ತೀರಿಸ್ಬೇಕಾ, ಇಲ್ಲ ನೀವು ತೀರಿಸ್ತೀರಾ? ಈಗ ಕೊರತೆ ಎಷ್ಟಿದೆ ನಮ್ದು? 94,428 ಕೋಟಿ ಈ ವರ್ಷದ ಹಣಕಾಸು ಕೊರತೆ ನಮ್ಮಲ್ಲಿರೋದು. ಇಷ್ಟು ಕೊರತೆ ಇದೆ ನಮ್ಮಲ್ಲಿ. 90,424 ಕೋಟಿ ನಮ್ಮ ಹತ್ರ ಕೊರತೆ ಇದೆ. ಈಗ ಅಂದ್ರೆ ಅಭಿವೃದ್ಧಿಗೆ ಹಣ ಇಲ್ಲ. ಈಗ ನಾನು ಸರ್ಕಾರದಲ್ಲಿ 5 ಬಾರಿ ಮಂತ್ರಿ ಆಗಿದ್ದೀನಿ. ನಾನು ರೆವಿನ್ಯೂ, ಹೋಮು, ಆರೋಗ್ಯ, ಟ್ರಾನ್ಸ್ಪೋರ್ಟ್ ಎಲ್ಲ ಮಂತ್ರಿ ಆಗಿದ್ದೀನಿ. ನಾವು ನಾರ್ಮಲಿ ಖರ್ಚು ಮಾಡ್ತಾ ಇದ್ದಿದ್ದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಪ್ರಾಕ್ಸಿಮೇಟ್ಲಿ 84,000 crores, 84,000 crores ಅಪ್ರಾಕ್ಸಿಮೇಟ್ಲಿ ಅಭಿವೃದ್ಧಿಗೆ. ಇಡೀ ರಾಜ್ಯಕ್ಕೆ ಬೆಂಗಳೂರು ಸೇರಿದಂತೆ ಇಷ್ಟನ್ನ ನಾವು ಖರ್ಚು ಮಾಡ್ತಾ ಇದ್ವಿ. ಈ ಗ್ಯಾರಂಟಿ ತಂದ ಮೇಲೆ ನೀವು ಅವೈಜ್ಞಾನಿಕ ಗ್ಯಾರಂಟಿ ಒಳ್ಳೆಗೆ ಈಗ ಮೋದಿ ಅವರು ತಂದಿದ್ದಾರೆ, ರೈತರಿಗೆ 6,000 ಕೊಡೋದು. ಅದು ಅವೈಜ್ಞಾನಿಕ ಗ್ಯಾರಂಟಿ ಅಲ್ಲ. ಇದು ಅವೈಜ್ಞಾನಿಕ ಗ್ಯಾರಂಟಿ ತಂದಿದ್ರಿಂದ ಈಗ ಅಭಿವೃದ್ಧಿಗೆ ಏನು ಹಣ ಇರ್ತಾ ಇತ್ತು 84,000 ಕೋಟಿ, ಅದರಲ್ಲಿ ಕಟ್ ಆಯ್ತು. ಈಗ